Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನ ಗಂಗೋತ್ರಿ. Let us start with Inquest current affairs for the date of 12th July 2022. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ. ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 207, and we appreciate Veerashaiva, Karthik, Sunil, Pawan, Jayalakshmi, Bhagesh, Kiran Gowda, Pramod, Harshita, Nagraj, and others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಭಾರತದಲ್ಲಿರ್ತಕ್ಕಂತ ಎಲಿವೇಟೆಡ್ ಅರ್ಬನ್ ಎಕ್ಸ್ಪ್ರೆಸ್ ವೇ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನಿನ್ನೆ ಕೂಡ ನಾವು ಎಕ್ಸ್ಪ್ರೆಸ್ ವೇಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಿನ್ನೆ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಎಕ್ಸ್ಪ್ರೆಸ್ ವೇಗಳು ಉತ್ತರ ಪ್ರದೇಶದಲ್ಲಿ ಇರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಎಲಿವೇಟೆಡ್ ಅರ್ಬನ್ ಎಕ್ಸ್ಪ್ರೆಸ್ ವೇ ಆಗಿರುತ್ತೆ. ಎಲಿವೇಟೆಡ್ ಅಂದ್ರೆ ಸೊ ಅದನ್ನ ಒಂದು ಸೇತುವೆಯ ಒಂದು ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಾರೆ. ಆ ರೀತಿಯ ಭಾರತದ ಮೊಟ್ಟ ಮೊದಲ ಎಲಿವೇಟೆಡ್ ಅರ್ಬನ್ ಎಕ್ಸ್ಪ್ರೆಸ್ ವೇ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಎಕ್ಸ್ಪ್ರೆಸ್ ವೇ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ದ್ವಾರಕಾ ಎಕ್ಸ್ಪ್ರೆಸ್ ವೇ ಅಂತ ಕರಿತೇವೆ. ಸೊ ಇದಕ್ಕೆ ಇನ್ನೊಂದು ಪರ್ಯಾಯ ಹೆಸರು ಕೂಡ ಇದೆ, ದಟ್ ಈಸ್ ನಾರ್ದರ್ನ್ ಪೆರಿಫೆರಲ್ ರೋಡ್ ಇನ್ ಹರಿಯಾಣ ಪೋರ್ಷನ್ ಅಂತ ಕರಿತೇವೆ. ಅಂದ್ರೆ ಹರಿಯಾಣ ಭಾಗದಲ್ಲಿ ಬರ್ತಕ್ಕಂತ ಉತ್ತರ ಪೆರಿಫೆರಲ್ ರಸ್ತೆ ಅಂತ ಕೂಡ ಕರಿತೇವೆ. ಸೊ ಇದರ ಒಂದು ನಿರ್ಮಾಣ ಕಂಪ್ಲೀಟ್ ಆದ ಮೇಲೆ ಇದು ಫಸ್ಟ್ ಎಲಿವೇಟೆಡ್ ಅರ್ಬನ್ ಎಕ್ಸ್ಪ್ರೆಸ್ ವೇ ಇನ್ ಇಂಡಿಯಾ ಆಗುತ್ತೆ. ಅಂದ್ರೆ ಭಾರತದಲ್ಲಿಯೇ ಮೊಟ್ಟ ಮೊದಲ ಎಲಿವೇಟೆಡ್ ಅರ್ಬನ್ ಎಕ್ಸ್ಪ್ರೆಸ್ ವೇ ಇದಾಗುತ್ತೆ. ಸೊ ಈ ಒಂದು ಎಕ್ಸ್ಪ್ರೆಸ್ ವೇ ಇಂದ ಆಗ್ತಕ್ಕಂತ ಅನುಕೂಲ ಏನಂದ್ರೆ ಇಟ್ ರಿಡ್ಯೂಸಸ್ ಪ್ರೆಷರ್ ಆನ್ ಡೆಲ್ಲಿ ಗುರ್ಗಾಂವ್ ಎಕ್ಸ್ಪ್ರೆಸ್. ಅಂದ್ರೆ ಅದೇ ಭಾಗದಲ್ಲಿ ಬರ್ತಕ್ಕಂತ ಒಂದು ದೆಹಲಿ ಗುರ್ಗಾಂವ್ ಎಕ್ಸ್ಪ್ರೆಸ್ ವೇ ಅಂತ ನಾವೇನ್ ಕರಿತೀವಿ, ಆ ಒಂದು ಎಕ್ಸ್ಪ್ರೆಸ್ ವೇ ಅಲ್ಲಿ ಬರ್ತಕ್ಕಂತ ಒಂದು ಟ್ರಾಫಿಕ್ ಕಂಜೆಷನ್ ಏನಿರುತ್ತೆ ಆ ಒಂದು ಒತ್ತಡವನ್ನ ಕಡಿಮೆ ಮಾಡ್ತಕ್ಕಂತ ಒಂದು ರಸ್ತೆ ಆಗುತ್ತೆ. ಸೊ ಈ ಒಂದು ಡೆಲ್ಲಿ ಗುರ್ಗಾಂವ್ ಎಕ್ಸ್ಪ್ರೆಸ್ ಏನಿದೆ, ಇಟ್ ಈಸ್ ದಿ ಪಾರ್ಟ್ ಆಫ್ ಇಂಡಿಯಾಸ್ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್. ಅಂದ್ರೆ ಭಾರತ ದೇಶದಲ್ಲಿ ಈ ಸ್ವರ್ಣ ಚತುಷ್ಪಥ ರಸ್ತೆ ಅಂತ ಇರುತ್ತೆ. ಅದನ್ನ ನಾನು ಮ್ಯಾಪ್ ಅಲ್ಲಿ ತೋರಿಸ್ತಾ ಬರ್ತೀನಿ. ಸೊ ಆ ಒಂದು ಚತುಷ್ಪಥದ ಭಾಗವಾಗಿರ್ತಕ್ಕಂತ ದೆಹಲಿ ಗುರ್ಗಾಂವ್ ರಸ್ತೆಯ ಒಂದು ಪ್ರೆಷರ್ ಅನ್ನ ಕಡಿಮೆ ಮಾಡ್ತಕ್ಕಂತ ಒಂದು ಎಕ್ಸ್ಪ್ರೆಸ್ ವೇ ಇದಾಗಿರಲಿದೆ. ಸೊ ಪ್ರಸ್ತುತವಾಗಿ ಅದರ ಡೆವಲಪ್ಮೆಂಟ್ ನ ಮಾಡ್ತಾ ಇದ್ದಾರೆ. ಸೊ ಇದು 2023ಕ್ಕೆ ಲಾಂಚ್ ಆಗ್ತಕ್ಕಂತ ಒಂದು ರಸ್ತೆ ಆಗುತ್ತೆ. ಸೊ ಈ ಒಂದು ಲಾಂಚ್ ನಮ್ಮ ಪ್ರಕಾರ ಇನ್ನೂ ಒಂದು ಅಡ್ವಾಂಟೇಜ್ ಏನಿದೆ, ಸೊ ಅದು ದೆಹಲಿಯಲ್ಲಿ ಆಗ್ತಕ್ಕಂತ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಕೂಡ ಕಡಿಮೆ ಆಗ್ತಕ್ಕಂತ ಒಂದು ರಸ್ತೆ ಆಗಿರಲಿದೆ. ಸೊ ಈ ಒಂದು ರಸ್ತೆ ಇಟ್ ಈಸ್ 16 ಲೇನ್ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಆಗಿರುತ್ತೆ. ಅಂದ್ರೆ 16 ಪಥಗಳ ಪ್ರವೇಶ ನಿಯಂತ್ರಿತ ಹೆದ್ದಾರಿ ಆಗಿರುತ್ತೆ. ಅಂದ್ರೆ ಇದು 16 ಲೈನ್ಸ್ ಆಗಿರೋದಿಲ್ಲ, ಅಂದ್ರೆ ಅದು 16 ಲೈನ್ಸ್ ನ ಕಂಟ್ರೋಲ್ ಮಾಡ್ತಕ್ಕಂತ ಒಂದು ಹೆದ್ದಾರಿ ಆಗಿರುತ್ತೆ. ಅದ್ರ ಜೊತೆಗೆ 3 ಲೇನ್ ಸರ್ವಿಸ್ ರೋಡ್ ಅಂದ್ರೆ 3 ಪಥಗಳ ಸೇವಾ ರಸ್ತೆಗಳನ್ನ ಕೂಡ ಕನೆಕ್ಟ್ ಮಾಡ್ತಕ್ಕಂತ ಒಂದು ಎಕ್ಸ್ಪ್ರೆಸ್ ವೇ ಇದಾಗಿರುತ್ತೆ. ಸೊ ಇದು ದೆಹಲಿ ಮತ್ತು ಗುರುಗಾಂವ್ಗೆ ಕನೆಕ್ಟ್ ಮಾಡುತ್ತೆ. ದೆಹಲಿಯ ದ್ವಾರಕ ಮತ್ತು ಈ ಒಂದು ಹರಿಯಾಣದ ಗುರುಗ್ರಾಮ್ಗೆ, ಅಂದ್ರೆ 2 ಸ್ಟೇಟ್ಸ್ ದೆಹಲಿ ಮತ್ತು ಹರಿಯಾಣನ ಕನೆಕ್ಟ್ ಮಾಡುತ್ತೆ. ದೆಹಲಿಯ ದ್ವಾರಕವನ್ನ ಹರಿಯಾಣದಲ್ಲಿ ಬರ್ತಕ್ಕಂತ ಗುರುಗ್ರಾಮ್ಗೆ ಕನೆಕ್ಟ್ ಮಾಡ್ತಕ್ಕಂತ ಒಂದು ಎಕ್ಸ್ಪ್ರೆಸ್ ವೇ ಆಗಿರುತ್ತೆ. ಸೊ ಈ ಒಂದು ಎಕ್ಸ್ಪ್ರೆಸ್ ವೇ ನ ಉದ್ದ ಎಷ್ಟು ಅಂತ ಕೇಳಿದ್ರೆ 29 ಕಿಲೋಮೀಟರ್ಸ್ ಇರ್ತಕ್ಕಂತ ಒಂದು ರಸ್ತೆ ಆಗಿರುತ್ತೆ. ಹಾಗಿದ್ರೆ ಐ ವಾಸ್ ಮೆನ್ಷನಿಂಗ್ ಅಬೌಟ್ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಮೆನ್ಷನ್ ಮಾಡಿದೆ, ಅಂದ್ರೆ ಶ್ವೇತ ಚತುಷ್ಪಥ ರಸ್ತೆ ಅಂತ ಮೆನ್ಷನ್ ಮಾಡಿದೆ. ಸೊ ಈ ಮ್ಯಾಪ್ ಅಲ್ಲಿ ಕಾಣ್ತಾ ಇರ್ತಕ್ಕಂತ ಈ ಬ್ಲೂ ಲೈನ್ ಏನಿರುತ್ತೆ, ಸೊ ಇದನ್ನ ನಾವು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಎಕ್ಸ್ಪ್ರೆಸ್ ವೇ ಅಥವಾ ಲೇನ್ ಅಂತ ಕರಿತೇವೆ. ಸೊ ಈಗ ನಿರ್ಮಾಣ ಮಾಡ್ತಾ ಇರ್ತಕ್ಕಂತ ದ್ವಾರಕಾ ಎಕ್ಸ್ಪ್ರೆಸ್ ನವದೆಹಲಿಯ ಆಸುಪಾಸಿನಲ್ಲಿ ನಿರ್ಮಾಣ ಆಗ್ತಕ್ಕಂತ ಒಂದು ರಸ್ತೆ ಆಗಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ನೇಮ್ ದ ಸ್ಟೇಟ್ಸ್ ದಟ್ ದಿ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಪಾಸಸ್ ಥ್ರೂ. ಅಂದ್ರೆ ಈ ಒಂದು ಶ್ವೇತ ಚತುಷ್ಪಥ ಏನಿರುತ್ತೆ, ಸೊ ಇದು ಯಾವ ಯಾವ ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಓಲ್ಡೆಸ್ಟ್ ಸ್ಯಾನ್ಸ್ಕ್ರಿಟ್ ಸ್ಟೋನ್ ಇನ್ಸ್ಕ್ರಿಪ್ಷನ್ ಇನ್ ಸೌತ್ ಇಂಡಿಯಾ. ಸೊ ಜ್ಞಾಪಕ ಇಟ್ಕೊಳ್ಳಿ, ಇದು ಸೌತ್ ಇಂಡಿಯಾ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅತ್ಯಂತ ಹಳೆಯ ಸಂಸ್ಕೃತ ಶಿಲಾಶಾಸನ. ಸೊ ಈ ಒಂದು ಶಿಲಾಶಾಸನ ಯಾವ ರಾಜ್ಯದಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ ಕೇಳಿರ್ತಾರೆ. ಸೊ ಅದಾದ್ಮೇಲೆ ಇದು ಯಾರ ಆಳ್ವಿಕೆಗೆ ಸೇರಿರ್ತಕ್ಕಂಥ ಶಿಲಾಶಾಸನ ಅಂತ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಶಿಲಾಶಾಸನ ಯಾವ ರಾಜ್ಯದಲ್ಲಿ ಸಿಕ್ಕಿರುತ್ತೆ ಅಂದ್ರೆ ತೆಲಂಗಾಣದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಿಲಾಶಾಸನ ಇದಾಗಿರುತ್ತೆ. ತೆಲಂಗಾಣದಲ್ಲಿ ಬರ್ತಕ್ಕಂಥ ಒಂದು ಡಿಸ್ಟ್ರಿಕ್ಟ್, ಅದನ್ನ ನಾವು ಸೂರ್ಯಾಪೇಟ್ ಜಿಲ್ಲೆ ಅಂತ ಕರಿತೇವೆ. ಸೊ ಈ ಒಂದು ಸೂರ್ಯಾಪೇಟ್ ಜಿಲ್ಲೆಯಲ್ಲಿ
ಫಣಿಗಿರಿ ಅಂತಕ್ಕಂಥ ಒಂದು ಪ್ರದೇಶ ಬರುತ್ತೆ. ಆ ಒಂದು ಫಣಿಗಿರಿ ಅಂತಕ್ಕಂಥದ್ದು ಏನ್ಶಿಯಂಟ್ ಬುದ್ಧಿಸ್ಟ್ ಸೈಟ್ ಆಗಿರುತ್ತೆ. ಅಂದ್ರೆ ಒಂದು ಪುರಾತತ್ವ ಅಥವಾ ಪುರಾತನ ಬೌದ್ಧ ತಾಣವಾಗಿರ್ತಕ್ಕಂಥ ಫಣಿಗಿರಿಯಲ್ಲಿ ಈ ರೀತಿಯ ಉತ್ಖನನವಾಗಿರ್ತಕ್ಕಂಥ ಒಂದು ಶಾಸನ ಏನಿರುತ್ತೆ, ಸೊ ಅದು ಓಲ್ಡೆಸ್ಟ್ ಸ್ಯಾನ್ಸ್ಕ್ರಿಟ್ ಇನ್ಸ್ಕ್ರಿಪ್ಷನ್ ಅಂದ್ರೆ ಅತ್ಯಂತ ಹಳೆಯ ಒಂದು ಸಂಸ್ಕೃತ ಶಾಸನ ಅಂತ ಈಗ ಡಿಕ್ಲೇರ್ ಮಾಡಿರ್ತಾರೆ. ಈ ಒಂದು ಶಾಸನವನ್ನ ಯಾವ ಲಿಪಿಯಲ್ಲಿ ಬರ್ದಿರ್ತಾರೆ ಅಂದ್ರೆ ಬ್ರಾಹ್ಮಿ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರ್ತಕ್ಕಂಥ ಒಂದು ಶಾಸನ ಇದಾಗಿರುತ್ತೆ. ಈ ಶಾಸನವನ್ನ ವೈಟ್ ಮಾರ್ಬಲ್ ಅಂದ್ರೆ ನಾನು ಮುಂಚೆ ಚಿತ್ರದಲ್ಲಿ ತೋರಿಸಿದ್ದ ಹಾಗೆ ಬಿಳಿ ಅಮೃತ ಶಿಲೆಯ ಮೇಲೆ ಕೆತ್ತಿರ್ತಕ್ಕಂಥ ಒಂದು ಶಾಸನ ಆಗಿರುತ್ತೆ. ಸೊ ಇದನ್ನ ಡಿಕ್ಲೇರ್ ಮಾಡಿದ್ ಯಾರು ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಭಾರತದ ಈ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಮುನಿರತ್ನಂ ರೆಡ್ಡಿ ಅವರ ವತಿಯಿಂದ ಇದನ್ನ ಓಲ್ಡೆಸ್ಟ್ ಸೌತ್ ಇಂಡಿಯನ್ ಸ್ಯಾನ್ಸ್ಕ್ರಿಟ್ ಇನ್ಸ್ಕ್ರಿಪ್ಷನ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಓಲ್ಡೆಸ್ಟ್ ಯಾವ್ದಿತ್ತು ಅಂದ್ರೆ ಸೊ ಅದು ಕೂಡ ತೆಲಂಗಾಣದ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಸಿಕ್ಕಿರುತ್ತೆ. ಸೊ ಅದನ್ನ ಮುಂಚೆ ಓಲ್ಡೆಸ್ಟ್ ಅಂತ ನಂಬಲಾಗಿತ್ತು, ಬಟ್ ಇವಾಗ ಇದನ್ನ ಓಲ್ಡೆಸ್ಟ್ ಅಂತ ನಂಬ್ತಾ ಇದ್ದಾರೆ. ಸೊ ಹಾಗಿದ್ರೆ ಗುಂಟೂರಿನಲ್ಲಿ ಸಿಕ್ಕಿರ್ತಕ್ಕಂಥ ಆ ಒಂದು ಶಿಲಾಶಾಸನ ಏನಿರುತ್ತೆ, ಸೊ ಅದು ಯಾರ ಆಳ್ವಿಕೆಗೆ ಸೇರಿತ್ತು ಅಂದ್ರೆ ಶಾತವಾಹನರ ಆಳ್ವಿಕೆಗೆ ಸೇರಲಾಗಿರುತ್ತೆ. ಸೊ ಶಾತವಾಹನರ 28th ಕಿಂಗ್ ಅಥವಾ 28ನೇ ಶಾತವಾಹನ ರೂರಲ್ ಆಗಿರ್ತಕ್ಕಂಥ ವಿಜಯ ಅಂತಕ್ಕಂಥ ಒಂದು ದೊರೆಗೆ ಸೇರಿರ್ತಕ್ಕಂಥ ಒಂದು ಶಾಸನವಾಗಿರುತ್ತೆ. ಬಟ್ ಈಗ ಸಿಕ್ಕಿರ್ತಕ್ಕಂಥ ಒಂದು ಫಣಿಗಿರಿಯಲ್ಲಿ ಸಿಕ್ಕಿರ್ತಕ್ಕಂಥ ಶಿಲಾಶಾಸನ ಏನಿದೆ, ಸೊ ಅದು ಶಿವಶ್ರೀ ಶಾತಕರ್ಣಿ ಅವರಿಗೆ ಸೇರಿರ್ತಕ್ಕಂಥ ಒಂದು ಶಿಲಾಶಾಸನವಾಗಿರುತ್ತೆ. ಸೊ ಈ ಶಿವಶ್ರೀ ಶಾತಕರ್ಣಿ ಏನಿದ್ದಾರೆ, ಇವರು ಈಸ್ ದಿ 25th ರೂಲರ್ ಆಫ್ ಶಾತವಾಹನ ಡೈನಾಸ್ಟಿ ಅಂದ್ರೆ ಈ ಶಾತವಾಹನ ರಾಜವಂಶ ಏನ್ ಬರುತ್ತೆ, ಆ ಒಂದು ಶಾತವಾಹನ ರಾಜವಂಶದ 25ನೇ ದೊರೆಯನ್ನ ನಾವು ಶಿವಶ್ರೀ ಶಾತಕರ್ಣಿ ಅಂತ ಕರಿತೀವಿ. ಸೊ ಇವರು ವಶಿಷ್ಠಿ ಪುತ್ರ ಪುಲ್ವಾಮಿ 2 ಅಂತ ಏನ್ ಕರಿತೀವಿ, ಸೊ ಅವರ ಮಗ ಅಂತ ಕೂಡ ಇಲ್ಲಿ ವಿವರಣೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಇಬ್ಬರು ರಾಜರು, ಒಬ್ಬರನ್ನ ನಾವು ಶಿವಶ್ರೀ ಅಂತ ಕರಿತೀವಿ, ಇನ್ನೊಂದನ್ನ ವಿಜಯ ಅಂತ ಕರಿತೀವಿ. ಸೊ ಇವರಿಬ್ಬರು ರಾಜರುಗಳಲ್ಲಿ ಶಿವಶ್ರೀ ಅಂತ ಏನಿರ್ತಾರೆ, ಸೊ ಇವ್ರನ್ನ ನಾವು ಓಲ್ಡೆಸ್ಟ್ ರೂಲರ್ ಅಂದ್ರೆ ಇವರಿಬ್ಬರನ್ನ ಕಂಪೇರ್ ಮಾಡಿದಾಗ ಇವರು ಓಲ್ಡೆಸ್ಟ್ ರೂಲರ್ ಆಗಿರ್ತಾರೆ. ಸೊ ಆ ಒಂದು ಕಾರಣದಿಂದ ಇವಾಗ ಸಿಕ್ಕಿರ್ತಕ್ಕಂಥ ಶಿಲಾಶಾಸನವನ್ನ ಸೌತ್ ಇಂಡಿಯಾದಲ್ಲೇ ಅತ್ಯಂತ ಹಳೆಯ ಒಂದು ಶಿಲಾಶಾಸನ ಅಂತ ಈ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಇನ್ಸ್ಕ್ರಿಪ್ಷನ್ ಏನ್ ಸಿಕ್ಕಿರುತ್ತೆ, ಅದು ತೆಲಂಗಾಣದಲ್ಲಿ ಸಿಕ್ಕಿರುತ್ತೆ. ಸೊ ತೆಲಂಗಾಣ ಬಂದು ದಿ ನ್ಯೂವೆಸ್ಟ್ ಸ್ಟೇಟ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಇದರ ನೈಬರಿಂಗ್ ಸ್ಟೇಟ್ಸ್ ನ ನಾವು ನೋಡೋದಾದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಛತ್ತೀಸ್ಗಢ ಮತ್ತು ಆಂಧ್ರ ಪ್ರದೇಶನ ಬಾರ್ಡರ್ ಮಾಡ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ತೆಲಂಗಾಣವನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಇಲ್ಲಿ ಸೂರ್ಯಪೇಟ್ ಅಂತಕ್ಕಂಥ ಒಂದು ಜಿಲ್ಲೆ ಬರುತ್ತೆ. ಸೊ ಇಲ್ಲಿ ಇದನ್ನ ಇವಾಗ ಎಸ್ಕವೇಟ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ಈ ಒಂದು ಥರ್ಡ್ ಆರ್ಟಿಕಲ್ ಅಲ್ಲಿ ಭಾರತ ದೇಶದ ವಿಜ್ಞಾನಿಗಳು 2 ಹೊಸ ಜಾತಿಯ ಸಮುದ್ರ ಮೀನುಗಳನ್ನ ಕಂಡುಹಿಡಿದಿರ್ತಾರೆ. ಅಂದ್ರೆ 2 ನ್ಯೂ ಸ್ಪೀಶೀಸ್ ಆಫ್ ಮೆರೈನ್ ಫಿಶಸ್ ನ ಡಿಸ್ಕವರ್ ಮಾಡಿರ್ತಾರೆ. ಸೊ ಯಾವ ವಿಜ್ಞಾನಿಗಳು ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಮತ್ತು ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸಸ್ ಅಂತ ನಾವೇನ್ ಕರಿತೀವಿ, ಇವರ ವಿಜ್ಞಾನಿಗಳ ವತಿಯಿಂದ 2 ಮೀನಿನ ಜಾತಿಗಳನ್ನ ಕಂಡುಹಿಡ್ತಿರ್ತಾರೆ. ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ತಮಿಳುನಾಡಿನಲ್ಲಿ ಇವುಗಳನ್ನ ಕಂಡುಹಿಡ್ತಿರ್ತಾರೆ. ಸೊ ಇದರಲ್ಲಿ ಒಂದನ್ನ ಈಲ್ ಜಾತಿಗೆ ಸೇರಿರ್ತಕ್ಕಂಥ ಒಂದು ಫಿಶ್ ಅಂತ ಕರೀತಾರೆ. ಸೊ ಈ ಚಿತ್ರದಲ್ಲಿ ನೀವು ನೋಡಿದ್ರೆ ಮೊದಲನೇ ಚಿತ್ರ ಈಲ್ ರೀತಿಯಲ್ಲಿ ಕಾಣಿಸುತ್ತೆ, ಅದರಿಂದ ಇದನ್ನ ನಾವು ಈಲ್ ಜಾತಿಯ ಫಿಶ್ ಅಂತ ಕರಿತೇವೆ. ಸೊ ಅದನ್ನ ನಾವು ಕೊಲೆಚಲ್ ಫಿಶ್ ಅಂತ ಕೂಡ ಕರಿತೇವೆ. ಸೊ ಇದನ್ನ ಎಲ್ಲಿ ಡಿಟೆಕ್ಟ್ ಮಾಡಿದ್ದಾರೆ ಅಂದ್ರೆ ಒಂದು ಫಿಶ್ ಲ್ಯಾಂಡಿಂಗ್ ಸೆಂಟರ್ ಇರುತ್ತೆ. ಅಂದ್ರೆ ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಫಿಶ್ ಲ್ಯಾಂಡಿಂಗ್ ಸೆಂಟರ್ ಇರುತ್ತೆ. ಫಿಶ್ ಲ್ಯಾಂಡಿಂಗ್ ಸೆಂಟರ್ ಅಂದ್ರೆ ಏನು, ಫಿಶ್ ನೆಲ್ಲ ಅವರು ಕಲೆಕ್ಟ್ ಮಾಡ್ಕೊಂಡಾಗ ಒಂದು ಪ್ಲೇಸ್ ಗೆ ಬಂದು ಡಂಪ್ ಮಾಡ್ತಾರೆ, ಅದನ್ನ ನಾವು ಫಿಶ್ ಲ್ಯಾಂಡಿಂಗ್ ಸೆಂಟರ್ ಅಂತ ಕರಿತೀವಿ. ಸೊ ಈ ಒಂದು ಕನ್ಯಾಕುಮಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಫಿಶ್ ಲ್ಯಾಂಡಿಂಗ್ ಸೆಂಟರ್ ಅಲ್ಲಿ ಈಲ್ ಜಾತಿಗೆ ಸೇರಿರ್ತಕ್ಕಂಥ ಒಂದು ಫಿಶ್ ಅನ್ನ ಡಿಸ್ಕವರ್ ಮಾಡಿರ್ತಾರೆ. ಸೊ ಇನ್ನೊಂದು ಫಿಶ್ ಅನ್ನ ನಾವು ಸರ್ಡಿನಾ ಫಿಶ್ ಅಂತ ಕರಿತೀವಿ. ಸೊ ಇದನ್ನು ಕೂಡ ಚೆನ್ನೈನಲ್ಲಿ ಇರ್ತಕ್ಕಂಥ ಪಟ್ಟಿನಾಪಕ್ಕಂ ಅಂತಕ್ಕಂಥ ಒಂದು ಫಿಶ್ ಲ್ಯಾಂಡಿಂಗ್ ಸೆಂಟರ್ ಇರುತ್ತೆ. ಸೊ ಅಲ್ಲಿ ಇದನ್ನ ಡಿಟೆಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಈಲ್ ಏನಿರುತ್ತೆ, ಈಲ್ ಒಂದು ಈಲ್ ಜಾತಿಗೆ ಸೇರಿರ್ತಕ್ಕಂಥ ಅಂದ್ರೆ ಅದನ್ನ ನಾವು ಕಾಂಗ್ರಿಡ್ ಈಲ್ಸ್ ಅಂತ ನಾವೇನ್ ಕರಿತೀವಿ, ಆ ಗುಂಪಿಗೆ ಸೇರಿರ್ತಕ್ಕಂಥ ಮೀನು ಅಂತ ಈಗ ಹೇಳಲಾಗ್ತಾ ಇದೆ. ಸೊ ಅದಕ್ಕಿರ್ತಕ್ಕಂಥ ಸೈಂಟಿಫಿಕ್ ನೇಮ್ ಏನು ಅಂತ ಕೇಳಿದ್ರೆ ಅರಿಯೋಜೋಮಾ ಆಲ್ಬಿ ಮಾಕುಲಾಟ ಅಂತ ಕರಿತೇವೆ. ಸೊ ಇದು ವೈಟ್ ಸ್ಪಾಟೆಡ್ ಅಂದ್ರೆ ಬಿಳಿ ಚುಕ್ಕೆಗಳನ್ನ ಹೊಂದಿರತಕ್ಕಂಥ ಫಿಶ್ ಆಗಿರುತ್ತೆ. ಸೊ ಈ ಒಂದು ಫಿಶ್ ಪ್ರಮುಖವಾಗಿ ಎಲ್ ಸ್ಪಾಟ್ ಆಗಿದೆ ಅಂದ್ರೆ
at the depth of about 200 meters in Arabian Sea, ಅಂದ್ರೆ ಈ ಒಂದು ಅರಬ್ಬಿ ಸಮುದ್ರ ಏನಿದೆ ಆ ಒಂದು ಅರಬ್ಬಿ ಸಮುದ್ರದ 200 ಮೀಟರ್ಗಳ ಆಳದಲ್ಲಿ ಈ ಮೀನುಗಳನ್ನ ಪತ್ತೆ ಮಾಡಿರ್ತಾರೆ. ಸೊ ಈ ಮೀನುಗಳ ಹ್ಯಾಬಿಟ್ಯಾಟ್ ಅಥವಾ ವಾಸಸ್ಥಳ ಏನಿರುತ್ತೆ ಸೊ ಅದನ್ನ ನಾವು ಅನ್ಯೂಶುವಲ್ ಅಥವಾ ಅಸಾಮಾನ್ಯ ವಾಸಸ್ಥಳ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಇದು ಎಲ್ಲಿ ಸಿಗುತ್ತೆ ಅಂದ್ರೆ ಕಾಂಟಿನೆಂಟಲ್ ಸ್ಲೋಪ್ ಅಂದ್ರೆ ಖಂಡಾಂತರ ಇಳಿಜಾರು. ಫಾರ್ ಎಕ್ಸಾಂಪಲ್ ಇವಾಗ ಇದೇನಾದ್ರೂ ಓಷನ್ ಅಂತ ತಿಳ್ಕೊಂಡ್ರೆ ಸೊ ಈ ಒಂದು ಕಾಂಟಿನೆಂಟ್ ಈ ತರ ಸ್ಲೋಪ್ ಆಗಿರುತ್ತೆ, ಅಂದ್ರೆ ಭೂಮಿಯ ಭಾಗ ಈ ತರ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಭಾಗವನ್ನ ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಮತ್ತು ಎರಡನೇದನ್ನ ಅಂಡರ್ ವಾಟರ್ ಸಿ ಮೌಂಟ್ ಕ್ರೆವಿಸಿಸ್ ಅಂತ ಕರಿತೀವಿ, ಅಂದ್ರೆ ನೀರಿನೊಳಗಡೆ ಇರತಕ್ಕಂತ ಬಿರುಕುಗಳು. ಸೊ ಈ ರೀತಿಯ ಬಿರುಕುಗಳು ಇರುತ್ತೆ, ಆ ಬಿರುಕುಗಳ ಮಧ್ಯ ಈ ಮೀನುಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೀನುಗಳು ಈಗ ಪತ್ತೆ ಆಗಿರ್ತಕ್ಕಂಥದ್ದು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಇವುಗಳನ್ನ ಡಿಟೆಕ್ಟ್ ಮಾಡಿರ್ತಾರೆ. ಸೊ ಕನ್ಯಾಕುಮಾರಿ ಬಂದು 3 ಓಷನ್ಸ್, ನಮ್ಮ ಅರೇಬಿಯನ್ ಸಿ ಓಷನ್ಸ್ ಅಲ್ಲ, ಅರೇಬಿಯನ್ ಸಿ ಮತ್ತೆ ಬೇ ಆಫ್ ಬೆಂಗಾಲ್ ಮತ್ತೆ ಇಂಡಿಯನ್ ಓಷನ್, ಸೊ ಮೂರನ್ನು ಕನೆಕ್ಟ್ ಮಾಡ್ತಕ್ಕಂತ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ 2023 UN ರಿಪೋರ್ಟ್. ಅಂದ್ರೆ 2023ರಲ್ಲಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತ ದೇಶ ಯಾವುದು ಅಂತ ವಿಶ್ವಸಂಸ್ಥೆಯಿಂದ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ಈ ಒಂದು ವರದಿ ಏನಿರುತ್ತೆ ಇದು ನಿಮ್ಮ ಜನರಲ್ ಸ್ಟಡೀಸ್ಗೆ ಮಾತ್ರ ಅಲ್ಲ, ಎಸ್ಸೆ ರೈಟಿಂಗ್ಗೆ ಸಾಕಷ್ಟು ಪ್ಲೇಸಸ್ ಅಲ್ಲಿ ನಾವು ಜನಸಂಖ್ಯೆಯನ್ನ ಕೋಟ್ ಮಾಡ್ಬೇಕಾಗಿರುತ್ತೆ. ಸೊ ಆ ಒಂದು ಕೋಟ್ ಮಾಡ್ಬೇಕಾಗಿದ್ರೆ ನಾವು ಈ ವರದಿಯನ್ನ ಕಂಪಲ್ಸರಿ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಈ ರಿಪೋರ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ 2022 ಅಂತ ಕರಿತೇವೆ. ಸೊ ಇವರ ಒಂದು ಆಂಟಿಸಿಪೇಷನ್ ಅಥವಾ ಈ ಒಂದು ವರದಿಯ ಪ್ರಕಾರ ಇಂಡಿಯಾ ಅಂದ್ರೆ ನಮ್ಮ ದೇಶ ಭಾರತ ಚೈನಾವನ್ನ ಹಿಂದಿಕ್ಕಲಿದೆ. ಸೊ ಭಾರತ ಈಸ್ ಗೋಯಿಂಗ್ ಟು ಸರ್ಪಾಸ್ ಚೈನಾ ಟು ಬಿಕಮ್ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ, ಅಂದ್ರೆ ಪ್ರಪಂಚದಲ್ಲಿಯೇ ಭಾರತವು ಅತ್ಯಂತ ಜನಸಂಖ್ಯೆಯನ್ನ ಹೊಂದಿರತಕ್ಕಂತ ರಾಜ್ಯವಾಗುತ್ತೆ ಅಂತ ಈ ಒಂದು ವರದಿಯಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವರದಿಯ ಪ್ರಕಾರ ಗ್ಲೋಬಲ್ ಪಾಪ್ಯುಲೇಷನ್ ಅಂದ್ರೆ ಜಾಗತಿಕ ಜನಸಂಖ್ಯೆ ಏನಿರುತ್ತೆ ಇದು ನವೆಂಬರ್ 15, 2022 ಅಂದ್ರೆ ಇದೇ ವರ್ಷ ನವೆಂಬರ್ 15, 2022ರ ವೇಳೆಗೆ 8 ಬಿಲಿಯನ್ ಅಂದ್ರೆ 800 ಕೋಟಿಗೆ ತಲುಪುತ್ತೆ ಅಂತ ಇವರು ಅಂದಾಜು ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಈ ವರ್ಲ್ಡ್ಸ್ ಪಾಪ್ಯುಲೇಷನ್ ವುಡ್ ಗ್ರೋ ಟು ಅರೌಂಡ್ 8.5 ಬಿಲಿಯನ್ ಇನ್ 2030 ಅಂದ್ರೆ 2030ರ ವೇಳೆಗೆ ಜಾಗತಿಕ ಒಂದು ಜನಸಂಖ್ಯೆ ಏನಿರುತ್ತೆ ಅದು 8.5 ಶತಕೋಟಿಗೆ ಇನ್ಕ್ರೀಸ್ ಆಗುತ್ತೆ. ಮತ್ತು 2050 ಅಥವಾ 2050ರ ವೇಳೆಗೆ 9.7 ಬಿಲಿಯನ್ಗೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ ವಿಶ್ವಸಂಸ್ಥೆಯಿಂದ ವರದಿಯನ್ನ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ 2080ರ ವೇಳೆಗೆ 10.4 ಶತಕೋಟಿ ಅಂದ್ರೆ 10.4 ಬಿಲಿಯನ್ ಇನ್ಕ್ರೀಸ್ ಆಗುತ್ತೆ. ಬಟ್ 2080 ವರೆಗೂ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಬಟ್ 2080 ಇಂದ 2100 ಅಂದ್ರೆ 2100 ವರೆಗೆ ಅದು ಸ್ವಲ್ಪ ಸ್ಟಾಗ್ನೆಂಟ್ ಅಥವಾ ಕಾನ್ಸ್ಟೆಂಟ್ ಆಗಿ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ವರ್ಷ ವರ್ಲ್ಡ್ ಪಾಪ್ಯುಲೇಷನ್ ಡೇ ಜುಲೈ 11ನೇ ತಾರೀಕು ನಾವು ವಿಶ್ವ ಜನಸಂಖ್ಯಾ ದಿನವನ್ನ ನಾವು ಆಚರಣೆ ಮಾಡಿರ್ತೀವಿ. ಸೊ ಈ ವರ್ಷ ನಮ್ಮ ಪ್ರಪಂಚ ಒಂದು ಮೈಲಿಗಲ್ಲು ಅಥವಾ ಒಂದು ಮೈಲ್ ಸ್ಟೋನ್ ಅಂತ ನಾವೇನ್ ಹೇಳ್ತೀವಿ ಸೊ ಅದನ್ನ ರೀಚ್ ಮಾಡಿರ್ತೀವಿ. ಆ ಮೈಲ್ ಸ್ಟೋನ್ ಏನು ಅಂದ್ರೆ ಇಡೀ ಪ್ರಪಂಚದಾದ್ಯಂತ 8 ಬಿಲಿಯನ್ ಪಾಪ್ಯುಲೇಷನ್ ಅಥವಾ 8 ಶತಕೋಟಿ ನಿವಾಸಿಗಳನ್ನ ಹೊಂದಿರತಕ್ಕಂತ ವರ್ಷವನ್ನ ನಾವು 2022 ವಿಶ್ವ ಜನಸಂಖ್ಯೆಯ ದಿನದ ಸಮಯದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು 2050ಕ್ಕೆ ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿರುತ್ತೆ. 2050ರ ವೇಳೆಗೆ ಈ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ ನಾವೇನ್ ಹೇಳ್ತಾ ಇದ್ದೀವಿ ಈ ಒಂದು ವರದಿಯ ಪ್ರಕಾರ ಆ ಒಂದು ಪಾಪ್ಯುಲೇಷನ್ ಪ್ರಮುಖವಾಗಿ 8 ರಾಷ್ಟ್ರಗಳಲ್ಲಿ ಅಂದ್ರೆ 8 ಕಂಟ್ರೀಸ್ ಅಲ್ಲಿ ಅವು ಇನ್ಕ್ರೀಸ್ ಆಗುತ್ತೆ ಅಥವಾ ಕಾನ್ಸಂಟ್ರೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಅದಾದ್ಮೇಲೆ ಈಜಿಪ್ಟ್, ಅದಾದ್ಮೇಲೆ ಇಥಿಯೋಪಿಯಾ, ಇಂಡಿಯಾ, ನೈಜೀರಿಯಾ, ಪಾಕಿಸ್ತಾನ್, ಫಿಲಿಪೈನ್ಸ್ ಮತ್ತೆ ತಾಂಜೇನಿಯಾದಲ್ಲಿ ನಾವು ಹೈಯೆಸ್ಟ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ನೋಡ್ಬೋದು ಅಂತ ವಿಶ್ವಸಂಸ್ಥೆ ವರದಿಯನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದ್ರೆ ಚೈನಾ ಇಸ್ ನಾಟ್ ದೇರ್ ಇನ್ ದಿಸ್ ಲಿಸ್ಟ್ ಬಿಕಾಸ್ ಚೈನಾದಲ್ಲಿ ಒನ್ ಚೈಲ್ಡ್ ಪಾಲಿಸಿ ಅಂತ ಮಾಡಿದ್ರು. ಸೊ ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ರು ಕೂಡ ಅಲ್ಲಿ ಪಾಪ್ಯುಲೇಷನ್ ರೈಸ್ ಆಗ್ತಾ ಇರತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ. ಸೊ ಇವಾಗ ಇಂಡಿಯಾ ಮತ್ತೆ ಚೈನಾಗೆ ಕಂಪೇರ್ ಮಾಡಿದಾಗ ಪ್ರಸ್ತುತವಾಗಿ ಅಂದ್ರೆ 2022ರಲ್ಲಿ ಇಂಡಿಯಾ ಹ್ಯಾಸ್ 1.412 ಬಿಲಿಯನ್ 1.412 ಶತಕೋಟಿಯಷ್ಟು ಭಾರತದಲ್ಲಿದ್ದಾರೆ. ಚೀನಾದಲ್ಲಿ 1.426 ಇದ್ದಾರೆ. ಸೊ ಕಂಪೇರಿಟಿವ್ಲಿ ಚೀನಾದಲ್ಲೇ ಪ್ರಸ್ತುತವಾಗಿ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಬಟ್ 2050 ಬರೋಷ್ಟೊತ್ತಿಗೆ ಭಾರತ ದೇಶದಲ್ಲಿ 1.668 ಇರುತ್ತೆ. ಬಟ್ ಚೀನಾದಲ್ಲಿ 1.317 ಇರುತ್ತೆ. ಸೊ ಕಾನ್ಸ್ಟೆಂಟ್ಲಿ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಗೆಟಿಂಗ್
ಗೆಟಿಂಗ್ ಇನ್ಕ್ರೀಸ್ಡ್ ಅಂತ ನಾವಿಲ್ಲಿ ನೋಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಸ್ರೋ ಸಿಸ್ಟಮ್ ಫಾರ್ ಸೇಫ್ ಅಂಡ್ ಸಸ್ಟೈನಬಲ್ ಆಪರೇಷನ್. ಅಂದ್ರೆ ಇಸ್ರೋ ವತಿಯಿಂದ ಒಂದು ಸುರಕ್ಷಿತ ಮತ್ತು ಸುಸ್ಥಿರ ಕಾರ್ಯಾಚರಣೆಯ ಒಂದು ವ್ಯವಸ್ಥೆಯನ್ನ ಡೆವಲಪ್ ಮಾಡಿರ್ತಾರೆ. ಸೊ ಆ ಒಂದು ವ್ಯವಸ್ಥೆಯನ್ನ IS-4OM ಅಂತ ಕರಿತೇವೆ. ಸೊ ನಿನ್ನೆ ಆಕ್ಚುಲಿ ನಾನು ಚೈನಾದು ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡಿದ್ದೆ. ಏನು ಅಂದ್ರೆ ಈ ಒಂದು ಸ್ಪೇಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಈ ಒಂದು ಡಿಫಂಕ್ಟ್ ಸ್ಯಾಟಲೈಟ್ಸ್ ಅಥವಾ ಉಪಗ್ರಹಗಳು ಏನಿರ್ತವೆ, ಸೊ ಅವು ಅಲ್ಲಿರ್ತಕ್ಕಂಥ ಸ್ಪೇಸ್ ಜಂಕ್ ಅಂತ ಕರಿತೀವಿ, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪೊಲ್ಯೂಷನ್ ಅಂತ ಕರಿತೇವೆ. ಸೊ ಈ ರೀತಿಯ ಪೊಲ್ಯೂಷನ್ ನ ಕಡಿಮೆ ಮಾಡ್ಲಿಕ್ಕೆ ಚೈನಾದವರು ಡ್ರಾಗ್ ಸೇಲ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಡ್ರಾಗ್ ಸೇಲ್ ಅಂತಕ್ಕಂಥ ಒಂದು ಕಾಂಪೊನೆಂಟ್ ನ ಅವರು ರೆಡಿ ಮಾಡಿದ್ರು. ಈ ಡ್ರಾಗ್ ಸೇಲ್ ಅಂತಕ್ಕಂಥ ಒಂದು ಕಾಂಪೊನೆಂಟ್ ಏನಿರುತ್ತೆ, ಆ ಒಂದು ಸ್ಯಾಟಲೈಟ್ ಪಾರ್ಟ್ ಡಿಫಂಕ್ಟ್ ಆದಾಗ ಅದನ್ನ ಅಟ್ಮಾಸ್ಫಿಯರ್ ಗೆ ಕ್ಯಾರಿ ಮಾಡುತ್ತೆ. ಅಟ್ಮಾಸ್ಫಿಯರ್ ಗೆ ಕ್ಯಾರಿ ಮಾಡಿದಾಗ ಅದು ಬರ್ನ್ ಆಗುತ್ತೆ. ಸೊ ದಿಸ್ ಇಸ್ ದಿ ಇನ್ವೆನ್ಷನ್ ಡನ್ ಬೈ ಚೈನಾ. ಇದನ್ನ ಸಕ್ಸಸ್ಫುಲ್ ಆಗಿ ಅವರು ಟೆಸ್ಟ್ ಮಾಡಿರ್ತಾರೆ. ಸೊ ಇಸ್ರೋದವರು ಕೂಡ ಇದೇ ರೀತಿಯ ಒಂದು ಸಿಸ್ಟಮ್ ನ ಡೆವಲಪ್ ಮಾಡಿರ್ತಾರೆ. ಬಟ್ ಚೈನಾದು ಈ ಡ್ರಾಗ್ ಸೇಲ್ಗೂ ಮತ್ತು ಇಂಡಿಯಾದು IS-4OM ಗೂ ಡಿಫರೆನ್ಸ್ ಏನು ಅಂದ್ರೆ, ಇವಾಗ ಯಾವ್ದೋ ಒಂದು ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ರೆ ಆ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಆಲ್ರೆಡಿ ಲಾಂಚ್ ಆಗಿರ್ತಕ್ಕಂಥ ವಸ್ತುಗಳು ಅದಕ್ಕೆ ಡಿಕ್ಕಿ ಹೊಡೆದು ಅದನ್ನ ಡ್ಯಾಮೇಜ್ ಮಾಡ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಇವಾಗ IS-4OM ನ ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಈ ಒಂದು ಥ್ರೆಟ್ಸ್ ನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಅದನ್ನ ಇಸ್ರೋ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸಿಸ್ಟಮ್ ನ ನಾವೇನಂತ ಕರಿತೇವೆ ಅಂದ್ರೆ IS-4OM ಅಂತ ಕರಿತೇವೆ. ಸೊ ಇದನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಇಸ್ರೋ ಸಂಸ್ಥೆಯಲ್ಲಿ ನಿನ್ನೆ ಉದ್ಘಾಟನೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಇನ್ವೆನ್ಷನ್ ನ ಒಂದು ಪ್ರಮುಖವಾದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಇಟ್ ಈಸ್ ಗೋಯಿಂಗ್ ಟು ಸೇಫ್ ಗಾರ್ಡ್ ಇಂಡಿಯನ್ ಸ್ಪೇಸ್ ಅಸೆಟ್ಸ್. ಅಂದ್ರೆ ಭಾರತೀಯ ಬಾಹ್ಯಾಕಾಶ ಸ್ವತ್ತುಗಳೇನಿರ್ತವೆ ಅದನ್ನ ನಾವು ಸಂರಕ್ಷಣೆ ಮಾಡ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಅಂಡ್ ಇಟ್ ಆಲ್ಸೋ ಪ್ರಿವೆಂಟ್ಸ್ ಕೊಲಿಷನ್ ಥ್ರೆಟ್ಸ್. ಅಂದ್ರೆ ಬಾಹ್ಯಾಕಾಶ ವಸ್ತುಗಳಿಂದ ಆ ಘರ್ಷಣೆ ಅಂದ್ರೆ ಒಂದಕ್ಕಿಂತ ಒಂದು ಡಿಕ್ಕಿ ಹೊಡ್ಕೊಳ್ಳೋದೇನಿರುತ್ತೆ, ಸೊ ಅದನ್ನ ತಡಿಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆಯನ್ನ ನಾವು SSAM ಸಿಸ್ಟಮ್ ಅಂತ ಕೂಡ ಕರಿತೀವಿ. ಹಂಗಂದ್ರೆ ಫೆಸಿಲಿಟೇಟ್ ದಿ ಇಂಟೆನ್ಸಿಫೈಡ್ ಆಕ್ಟಿವಿಸಮ್ ಫೋರ್ಸೀನ್ ಫಾರ್ ಸ್ಪೇಸ್ ಸಿಚುಯೇಷನಲ್ ಅವೇರ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್. ಅಂದ್ರೆ ಆ ಒಂದು ಸ್ಪೇಸ್ ಏನಿರುತ್ತೆ ಆ ಒಂದು ಬಾಹ್ಯಾಕಾಶ ಪರಿಸ್ಥಿತಿ ಮತ್ತು ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಇದನ್ನ ಯಾಕೆ ಡೆವಲಪ್ ಮಾಡಿದ್ದಾರೆ ಅಂದ್ರೆ, ದೇರ್ ಆರ್ ಮೆನಿ ಇನ್ಆಕ್ಟಿವ್ ಸ್ಯಾಟಲೈಟ್ಸ್ ಇನ್ ದ ಸ್ಪೇಸ್. ಅಂದ್ರೆ ನಮ್ಮ ಒಂದು ಸ್ಪೇಸ್ ಏನಿರುತ್ತೆ ಅದರಲ್ಲಿ ನಾವು ಸಾಕಷ್ಟು ನಿಷ್ಕ್ರಿಯ ಉಪಗ್ರಹಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಆರ್ಬಿಟಿಂಗ್ ಆಬ್ಜೆಕ್ಟ್ಸ್ ಅಂದ್ರೆ ಪೀಸಸ್ ಆಫ್ ಆರ್ಬಿಟಿಂಗ್ ಆಬ್ಜೆಕ್ಟ್ಸ್ ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಈ ಕಕ್ಷೆಯಲ್ಲಿ ವಸ್ತುಗಳ ತುಣುಕುಗಳನ್ನ ನಾವು ಕೂಡ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಆಸ್ಟಿರಾಯ್ಡ್ಸ್ ಕ್ಷುದ್ರ ಗ್ರಹಗಳು ಕೂಡ ಸಾಕಷ್ಟು ಇರ್ತವೆ. ಸೊ ಇವೆಲ್ಲ ಏನ್ ಮಾಡ್ತಾ ಇರುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಮಿಷನ್ ನ ಲಾಂಚ್ ಮಾಡಿದ್ರೆ ಅದಕ್ಕೆ ಅಡಚಣೆ ಮಾಡ್ತಕ್ಕಂಥ ಒಂದು ವಸ್ತುಗಳಾಗಿರ್ತವೆ. ಸೊ ಇದನ್ನ ಡಿಫ್ಲೆಕ್ಟ್ ಮಾಡ್ಲಿಕ್ಕೆ ಈಗ ಇಸ್ರೋದ ವತಿಯಿಂದ ಈ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸಿಕ್ಸ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಾದರ್ ಆಫ್ ಇಂಡಿಯನ್ ಇಂಟರ್ನೆಟ್ BK ಸೆಂಗಲ್ ಪಾಸಸ್ ಅವೇ. ಸೊ ಭಾರತ ದೇಶದ ಅಂತರ್ಜಾಲದ ಪಿತಾಮಹ ಅಂತ ನಾವು ಕರಿತಾ ಇದ್ವಿ. ಯಾರನ್ನ ಅಂದ್ರೆ BK ಸಿಂಗಲ್ ಅನ್ನ ನಾವು ಕರಿತಾ ಇದ್ವಿ. ಸೊ ಇವರು ನಿಧನರಾಗಿರ್ತಾರೆ. ಹಾಗಿದ್ರೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರು ದಿ ಫಾರ್ಮರ್ ಚೇರ್ಮನ್ ಆಫ್ VSNL. ಅಂದ್ರೆ VSNL ಅಂತಕ್ಕಂಥ ಒಂದು ಲಿಮಿಟೆಡ್ ಏನಿರುತ್ತೆ, ಸೊ ಅದರ ಒಂದು ಮಾಜಿ ಅಧ್ಯಕ್ಷರಾಗಿರ್ತಾರೆ. ಸೊ VSNL ಅಂದ್ರೆ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಈ ಒಂದು ವ್ಯಕ್ತಿ ಏನಿರ್ತಾರೆ K ಸಿಂಗಲ್ ರವರನ್ನ ನಾವು ಫಾದರ್ ಆಫ್ ಇಂಡಿಯನ್ ಇಂಟರ್ನೆಟ್ ಅಂದ್ರೆ ಭಾರತ ದೇಶದ ಇಂಟರ್ನೆಟ್ ನ ಪಿತಾಮಹ ಅಂತ ಇವರನ್ನ ಗುರುತಿಸಿರ್ತಾರೆ. ಸೊ ಈ ವಾಸ್ ಅನ್ಅಫಿಷಿಯಲಿ ನೋನ್ ಆಸ್ ಬುಲ್ಡೋಜರ್. ಅಂದ್ರೆ ಅವರನ್ನ ಬುಲ್ಡೋಜರ್ ಅಂತ ಕೂಡ ಅನಧಿಕೃತವಾಗಿ ಕರಿತಾ ಇದ್ರು. ಕಾರಣ ಏನು ಅಂದ್ರೆ, he had the ability to push through the ಬ್ಯೂರೋಕ್ರಾಟಿಕ್ ಹರ್ಡಲ್ಸ್. ಅಂದ್ರೆ ಆ ಒಂದು ಅಧಿಕಾರಶಾಹಿ ಅಡೆತಡೆಗಳೇನಿರುತ್ತೆ ಅದರ ವಿರುದ್ಧ ಅವ್ರಿಗಿದ್ದಂತಹ ಒಂದು ಸಾಮರ್ಥ್ಯ ಏನಿರುತ್ತೆ, ಸೊ ಅದನ್ನ ಓವರ್ಟೇಕ್ ಮಾಡಿದ್ದಕ್ಕೆ ಅವ್ರಿಗೆ ಬುಲ್ಡೋಸರ್ ಅಂತ ಕೂಡ ಅವರನ್ನ ಕರಿತಾ ಇದ್ರು. ಸೊ ಈ ಒಂದು ಆಟಿಟ್ಯೂಡ್ ಏನಿರುತ್ತೆ ಆ ಒಂದು ಕಾರಣದಿಂದ ಆ VSNL ಕಂಪನಿ ಅಂತ ಅಥವಾ ಲಿಮಿಟೆಡ್ ಅಂತ ನಾವೇನ್ ಕರೆದ್ವಿ, ಸೊ ಅದು ಸ್ಥಾಪನೆ ಮಾಡಿದಾಗ $125 ನ ಅದರ ವರ್ತ್ ಇರುತ್ತೆ. ಬಟ್ ಇವರ ಒಂದು ಇನ್ಕ್ಲೂಷನ್ ಆದ್ಮೇಲೆ ಅದು 1.65 ಬಿಲಿಯನ್ಗೆ ಅದು ಇನ್ಕ್ರೀಸ್ ಆಗಿರುತ್ತೆ. ದಟ್ ಈಸ್ ಸೋನ್ಲಿ ಬಿಕಾಸ್ ಆಫ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್. ಸೊ ಅದಾದ್ಮೇಲೆ ಇವರ ಪ್ರಮುಖವಾದ ಅಕಂಪ್ಲಿಷ್ಮೆಂಟ್ ಏನು ಅಂದ್ರೆ ಅಥವಾ ಸಾಧನೆ ಏನು ಅಂದ್ರೆ, ಬ್ರಿಂಗಿಂಗ್ ದಿ ಇಂಟರ್ನೆಟ್ ಟು ಇಂಡಿಯಾ ಇನ್ 1995. ಅಂದ್ರೆ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ 1995ರಲ್ಲಿ ಅವರು ಇಂಟರ್ನೆಟ್ ಅನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು ಅವರ ಸಾಧನೆಗಳಲ್ಲಿ ಒಂದಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ
ಭಾರತದಲ್ಲಿ ಇಂಟರ್ನೆಟ್ ಇತ್ತು, ಸೊ ಅದನ್ನ ನಾವು ಎರ್ನೆಟ್ ಅಂತ ಕರಿತಾ ಇದ್ವಿ. ಸೊ ದಟ್ ವಾಸ್ ಯೂಸ್ಡ್ ಓನ್ಲಿ ಫಾರ್ ಲಿಮಿಟೆಡ್ ಓನ್ಲಿ ಫಾರ್ ದಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅದಾದ್ಮೇಲೆ ಎಲ್ಲಾರ್ಗೂ ಇಂಟರ್ನೆಟ್ ಸಿಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಸಿಂಗಲ್ ರವರು 1995ರಲ್ಲಿ ಭಾರತಕ್ಕೆ ತಂದಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕಾಫಿ ಬೋರ್ಡ್ ಟು ಕೊಲಾಬರೇಟ್ ವಿತ್ ಇಸ್ರೋ ಟು ಡೆವಲಪ್ ಕ್ಲೈಮೇಟ್ ರೆಸಿಲಿಯಂಟ್ ಅಥವಾ ರೆಸಿಸ್ಟೆಂಟ್ ವೇರಿಯಂಟ್ಸ್. ಅಂದ್ರೆ ಯಾರ್ಯಾರ ಕೊಲಾಬರೇಷನ್ ಅಂದ್ರೆ ಕಾಫಿ ಬೋರ್ಡ್ ಮತ್ತೆ ಇಸ್ರೋ ಮಧ್ಯೆ ಒಂದು ಕೊಲಾಬರೇಷನ್ ಆಗಿದೆ. ಕಾರಣ ಏನು ಅಂದ್ರೆ ಈ ಒಂದು ಕಾಫಿ ತಳಿಗಳು ಏನ್ ಬರುತ್ತೆ ಆ ಒಂದು ತಳಿಗಳನ್ನ ಎನ್ವಿರಾನ್ಮೆಂಟ್ ರೆಸಿಲೆಂಟ್ ಅಂದ್ರೆ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನ ಜಾಸ್ತಿ ಅವು ಅಬ್ಸಾರ್ವ್ ಮಾಡ್ಕೊಳ್ಬೇಕು. ಆ ರೀತಿಯ ತಳಿಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಇಸ್ರೋ ಮತ್ತೆ ಕಾಫಿ ಬೋರ್ಡ್ ನ ಮಧ್ಯ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ನ ಪರ್ಪಸ್ ಏನು ಅಂದ್ರೆ ಬ್ರೀಡಿಂಗ್ ಕ್ಲೈಮೇಟ್ ರೆಸಿಲಿಯಂಟ್ ವೇರಿಯಂಟ್ಸ್, ಅಂದ್ರೆ ಈ ಒಂದು ಹವಾಮಾನ ಸ್ಥಿತಿಸ್ಥಾಪಕ ಪ್ರಭೇದಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು, ಮತ್ತೆ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಪೊಟೆನ್ಶಿಯಲ್ ಅಂದ್ರೆ ಈ ಒಂದು ಕಾರ್ಬನ್ ಅನ್ನ ಹೀರಿಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅದನ್ನ CCRI ಅಂತ ನಾವೇನ್ ಕರಿತೀವಿ, ಸೊ ಇದು ಚಿಕ್ಕಮಗಳೂರಿನಲ್ಲಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಕಂಡಕ್ಟಿಂಗ್ ಪ್ಲಾಂಟ್ ರಿಲೇಟೆಡ್ ರಿಸರ್ಚ್ ಆಕ್ಟಿವಿಟೀಸ್ ಅಂಡರ್ ದಿ ಬೋರ್ಡ್. ಸೊ ಈ ಒಂದು ಕಾಫಿ ಬೋರ್ಡ್ ಏನಿರುತ್ತೆ ಸೊ ಅದರ ಅಡಿಯಲ್ಲಿ ಈ ಒಂದು ಸಂಶೋಧನೆಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಇದರ ಕೆಲಸ ಆಗಿರುತ್ತೆ. ಆ ಒಂದು ಸಂಶೋಧನೆಗಳು ಏನೇನು ಅಂತ ಇಲ್ಲಿ ಮಾರ್ಕ್ ಮಾಡಿರ್ತೀವಿ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. Go through the various activities done by CCRI under the ಕಾಫಿ ಬೋರ್ಡ್. ಸೊ ಅದಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಅಂದ್ರೆ ಇವಾಗ ನಿರ್ಮಾಣ ಮಾಡ್ತಕ್ಕಂಥ ಹೊಸ ತಳಿಗಳೇನಿದಾವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಜೆಟ್ ನ ಆ ಬೋರ್ಡ್ ವತಿಯಿಂದನೇ ನಿರ್ಮಾಣ ಮಾಡಲಾಗುತ್ತೆ. ಸೊ ಅದರ ಜೊತೆಗೆ ಅಸೆಸ್ ಕಾರ್ಬನ್ ಸಿಕ್ವೆಸ್ಟ್ರಿಂಗ್ ಪೊಟೆನ್ಶಿಯಲ್ ಅಂದ್ರೆ ಈ ಒಂದು ಕಾರ್ಬನ್ ಸಿಕ್ವೆಸ್ಟ್ರಿಂಗ್ ಅಂದ್ರೆ ಹೀರಿಕೊಳ್ತಕ್ಕಂಥ ಸಾಮರ್ಥ್ಯ ಏನಿರುತ್ತೆ ಸೊ ಅದನ್ನು ಕೂಡ ಬೋರ್ಡ್ ನ ವತಿಯಿಂದ ನಿರ್ವಹಣೆ ಮಾಡಲಾಗುತ್ತೆ. ಸೊ ಇದಕ್ಕೆ ಇಸ್ರೋ ಸಹಯೋಗವನ್ನ ನೀಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ನಾವು ಪ್ರಪಂಚದಾದ್ಯಂತ ನೋಡಿದಾಗ ಬ್ರೆಜಿಲ್ ಮತ್ತು ವಿಯೆಟ್ನಾಂನಲ್ಲೂ ಕೂಡ ಕಾಫಿ ಬೆಳೆಯನ್ನ ನಾವು ಜಾಸ್ತಿ ನೋಡ್ಬೋದಾಗಿರುತ್ತೆ. ಸೊ ಬ್ರೆಜಿಲ್ ಮತ್ತೆ ವಿಯೆಟ್ನಾಂ ಮತ್ತು ಭಾರತಕ್ಕೆ ಇರ್ತಕ್ಕಂಥ ಪ್ರಮುಖವಾದ ವ್ಯತ್ಯಾಸ ಏನು ಅಂದ್ರೆ ಭಾರತದಲ್ಲಿ ಕಾಫಿಯನ್ನ ಅಂಡರ್ ದಿ ಶೇಡ್ ಆಫ್ ಟ್ರೀಸ್ ಅಂದ್ರೆ ಮರಗಳ ನೆರಳಿನಲ್ಲಿ ಬೆಳಿತಾರೆ, ಬಟ್ ಬ್ರೆಜಿಲ್ ಮತ್ತು ವಿಯೆಟ್ನಾಂನಲ್ಲಿ ಅದನ್ನ ನೇರವಾಗಿ ಬೆಳಿತಾರೆ. ಸೊ ಈ ಒಂದು ಕಾರಣದಿಂದ ಅಂದ್ರೆ ಮರಗಳ ನೆರಳಲ್ಲಿ ಇದನ್ನ ಬೆಳಿತಕ್ಕಂಥ ಒಂದು ಕಾರಣದಿಂದ ಸೊ ಇದನ್ನ ನಾವು ನೆಟ್ ಕಾರ್ಬನ್ ಡೆಫಿಸಿಟ್ ಕ್ರಾಪ್ ಅಂತ ಕರಿತೀವಿ. ಸೊ ನಿಮ್ಗೆ ಗೊತ್ತಿರಬೇಕು ಒಂದು ವಿಷಯ, ಸೊ ಪ್ಲಾಂಟ್ಸ್ ಅಲ್ಲಿ ಎರಡು ಪ್ರಕ್ರಿಯೆಗಳಾಗುತ್ತೆ. ಒಂದು ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆ, ಇನ್ನೊಂದು ರೆಸ್ಪಿರೇಷನ್ ಉಸಿರಾಟ ಅಂತ ಕರಿತೀವಿ. ಸೊ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಯುವಾಗ ಕಾರ್ಬನ್ ಡೈಆಕ್ಸೈಡ್ ನ ಅವು ಹೀರ್ಕೊಂಡು ಆಕ್ಸಿಜನ್ ನ ಅವು ಹೊರಗಡೆ ಆಗ್ತವೆ. ಸೊ ರೆಸ್ಪಿರೇಷನ್ ಮಾಡುವಾಗ ಆಕ್ಸಿಜನ್ ನ ಅವು ಹೀರ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ಹೊರಗಾಕತ್ತೆ. ಸೊ ಈ ಒಂದು ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನ್ ಇವೆರಡರ ಬ್ಯಾಲೆನ್ಸ್ ನ ನಾವು ಈ ಕಾಫಿ ಗಿಡಗಳಲ್ಲಿ ನೋಡಿದಾಗ ಸೊ ಅವುಗಳು ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ತಕ್ಕಂತ ಒಂದು ಪ್ರಪೋರ್ಷನ್ ಜಾಸ್ತಿ ಇದೆ ಕಂಪೇರ್ ಟು ಅಬ್ಸಾರ್ಬಿಂಗ್ ಆಕ್ಸಿಜನ್. ಸೊ ಈ ಒಂದು ಪ್ರಾಪರ್ಟಿನ ನಾವು ಕಾರ್ಬನ್ ಡಿಫಿಸಿಟ್ ಕ್ರಾಪ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅನ್ನ ಕೊರತೆಯ ಬೆಳೆ ಅಂತ ನಾವು ಕರೀತೇವೆ. ಸೊ ಈ ಒಂದು ಕಾರ್ಬನ್ ಸಿಂಕ್ ವೆನ್ ಗ್ರೋನ್ ಅಂಡರ್ 2 ಟೈರ್ ಆಫ್ ಶೇಡೆಡ್ ಟ್ರೀ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಸಿಸ್ಟಮ್ ಅಂದ್ರೆ ಈ ಒಂದು ಕಾರ್ಬನ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ತಕ್ಕಂತ ಒಂದು ಕೆಪಾಸಿಟಿ ಅವುಗಳನ್ನ ಮರಗಳ ಅಡಿಯಲ್ಲಿ ಬೆಳೆದಾಗ ಅದು ಸಾಕಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಎವಿಡೆನ್ಸ್ ಅಥವಾ ವೈಜ್ಞಾನಿಕ ಪುರಾವೆಗಳು ಸದ್ಯಕ್ಕೆ ಇರೋದಿಲ್ಲ. ಸೊ ಇಸ್ರೋ ಹ್ಯಾಸ್ ಡೆವಲಪ್ಡ್ ದಿ ಟೆಕ್ನಾಲಜಿ ಟು ಡಿಟರ್ಮೈನ್ how much carbon is released and how much is absorbed by the plant. So ಇಸ್ರೋ ಈಗ ಒಂದು ತಂತ್ರಜ್ಞಾನವನ್ನ ಕಂಡುಹಿಡಿದಿರ್ತಾರೆ. ಆ ಒಂದು ತಂತ್ರಜ್ಞಾನದ ಪ್ರಕಾರ ಇಂಗಾಲ ಎಷ್ಟು ಬಿಡುಗಡೆ ಆಗುತ್ತೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಹೀರ್ಕೊಳ್ಳುತ್ತೆ ಅನ್ನೋ ಒಂದು ಕ್ವಾಂಟಿಟಿನ ಎಸ್ಟಿಮೇಟ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಅವರು ಐಡೆಂಟಿಫೈ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ಇಸ್ರೋ ಮತ್ತೆ ಈ ಒಂದು ಕಾಫಿ ಬೋರ್ಡ್ ಮಧ್ಯ ಈಗ MOU ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವಿಂಬಲ್ಡನ್ 2022. ನೊವಾಕ್ ಜೊಕೋವಿಕ್ ಒನ್ 21st ಗ್ರ್ಯಾಂಡ್ ಸ್ಲಾಮ್. ಸೊ 21ನೇ ಗ್ರ್ಯಾಂಡ್ ಸ್ಲಾಮ್ ಅನ್ನ ನೊವಾಕ್ ಜೊಕೋವಿಕ್ ರವರು ಗೆದ್ದಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರು ಮೆನ್ಸ್ ಫೈನಲ್ ಅಂದ್ರೆ ಪುರುಷರ ಒಂದು ಫೈನಲ್ಸ್ ಏನಿರುತ್ತೆ ಸೊ ಇದರಲ್ಲಿ ವಿಂಬಲ್ಡನ್, ಸೊ ನೊವಾಕ್ ಜೊಕೋವಿಕ್ ರವರು 7th ವಿಂಬಲ್ಡನ್ ನ ಗೆದ್ದಿರ್ತಾರೆ. ಸೊ ಇವರು ಈ ಒಂದು 7th ವಿಂಬಲ್ಡನ್ ನ ಗೆದ್ದಿರೋದ್ರಿಂದ 21st ಗ್ರ್ಯಾಂಡ್ ಸ್ಲಾಮ್ ಅಂತ ನಾವೇನ್ ಕರಿತೀವಿ. ಸೊ ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಏನು ಅಂತ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಜೊಕೋವಿಕ್ ರವರು 21ನೇ ಗ್ರ್ಯಾಂಡ್ ಸ್ಲಾಮ್ ಅನ್ನ ಅವರು ಗೆದ್ದಿರ್ತಾರೆ. ಸೊ ಈಸ್ ಜಸ್ಟ್ ಒನ್ ಬಿಹೈಂಡ್ ದಿ ರೆಕಾರ್ಡ್ ಹೋಲ್ಡರ್ ರಫೇಲ್ ನಡಾಲ್. ಅಂದ್ರೆ ರಫೇಲ್ ನಡಾಲ್ ಏನಿರ್ತಾರೆ ಸೊ ಅವ್ರಿಗಿಂತ ಒಂದೇ ಒಂದು ಗ್ರ್ಯಾಂಡ್ ಸ್ಲಾಮ್ಗೆ ಅವರು ಹಿಂದೆ ಇರ್ತಾರೆ. ಸೊ ಪ್ರಸ್ತುತವಾಗಿ ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಹೈಯೆಸ್ಟ್ ಯಾರು ವಿನ್ ಮಾಡಿದಾರೆ ಅಂದ್ರೆ ರಫೇಲ್ ನಡಾಲ್ ರವರು ವಿನ್ ಮಾಡಿರ್ತಾರೆ. ಸೊ ಅದೇ ರೀತಿ ವಿಂಬಲ್ಡನ್ ಟೈಟಲ್ಸ್ ಬಂದಾಗ ಇವರು ರೋಜರ್ ಫೆಡರರ್
ಫೆಡರರ್ ಏನಿರ್ತಾರೆ, ಸೊ ಇವರು ಹೈಯೆಸ್ಟ್ ನಂಬರ್ ಆಫ್ ವಿಂಬಲ್ಡನ್ಸ್ ನ ಅವರು ವಿನ್ ಮಾಡಿರ್ತಾರೆ ವಿತ್ 8 ಇನ್ ನಂಬರ್, ಅಂದ್ರೆ 8 ವಿಂಬಲ್ಡನ್ ಗಳನ್ನ ಇವರು ವಿನ್ ಮಾಡಿರ್ತಾರೆ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ಗ್ರ್ಯಾಂಡ್ ಸ್ಲಾಮ್? ಸೊ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಾದ್ರೆ, ಸೊ ಪ್ರಪಂಚದಾದ್ಯಂತ ಪ್ರಮುಖವಾಗಿ 4 ಗ್ರ್ಯಾಂಡ್ ಸ್ಲಾಮ್ ಗಳನ್ನ ನಡೆಸಲಾಗುತ್ತೆ. ಒಂದು ಆಸ್ಟ್ರೇಲಿಯಾ ಓಪನ್ ಇನ್ ಜನವರಿ. ಸೊ ಇದು ಆರ್ಡರ್ ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್ ಆ ಒಂದು ಆರ್ಡರ್, ಮತ್ತೆ ಯಾವ ಮಂತ್ಸ್ ಅಲ್ಲಿ ಇದು ಸಾಮಾನ್ಯವಾಗಿ ನಡೆಯುತ್ತೆ. ಸೊ ಫಸ್ಟ್ ಬಂದು ಆಸ್ಟ್ರೇಲಿಯನ್ ಓಪನ್ ಆಗಿರುತ್ತೆ, ಇದನ್ನ ಯೂಶುವಲಿ ಜನವರಿಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಎರಡನೇದನ್ನ ಬಂದು ನಾವು ಫ್ರೆಂಚ್ ಓಪನ್ ಅಂತ ಕರಿತೇವೆ. ಸೊ ಇದನ್ನ ಮೇ ಮತ್ತೆ ಜೂನ್ ನ ಆರಂಭದಲ್ಲಿ ಕಂಡಕ್ಟ್ ಮಾಡ್ತಕ್ಕಂತ ಒಂದು ಎರಡನೇ ಇವೆಂಟ್ ನ ನಾವು ಫ್ರೆಂಚ್ ಓಪನ್ ಅಂತ ಕರಿತೇವೆ. ಸೊ ಮೂರನೇದನ್ನ ನಾವು ವಿಂಬಲ್ಡನ್ ಅಂತ ಕರಿತೇವೆ. ಸೊ ಇದನ್ನ ಯೂಶುವಲಿ ಜೂನ್ ಟು ಅರ್ಲಿ ಜುಲೈ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂತ ಒಂದು ಟೂರ್ನಮೆಂಟ್ ಆಗಿರುತ್ತೆ. ಸೊ ಕೊನೆಯದನ್ನ ನಾವು US ಓಪನ್ ಅಂತ ಕರಿತೇವೆ. ಸೊ ಇದನ್ನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂತ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ಸ್ ಅಂದ್ರೆ 4 ಇವೆಂಟ್ಸ್ ಬಗ್ಗೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಈ ಒಂದು 4 ಇವೆಂಟ್ಸ್ ನ ಸೇಮ್ ಕ್ಯಾಲೆಂಡರ್ ಇಯರ್, ಅಂದ್ರೆ ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಯಾರು ಎಲ್ಲಾ 4 ಟೈಟಲ್ಸ್ ಅನ್ನ ಗೆಲ್ತಾರೆ, ಸೊ ಅವ್ರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕ್ಯಾಲೆಂಡರ್ ಇಯರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕರಿತೇವೆ, ಅಥವಾ ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕರಿತೇವೆ. ಸೊ ಇವಾಗ ನೋವಾಕ್ ಜೊಕೋವಿಕ್ ರವರು ಕೂಡ 2022ನೇ ಸಾಲಿನಲ್ಲಿ ಈ 4 ಟೈಟಲ್ಸ್ ಅನ್ನ ವಿನ್ ಮಾಡಿರ್ತಾರೆ. ಸೊ ಅದಕ್ಕೆ ಅವರನ್ನ ನಾವು 21st ಗ್ರ್ಯಾಂಡ್ ಸ್ಲಾಮ್ ಅನ್ನ ವಿನ್ ಮಾಡಿರ್ತಕ್ಕಂತ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಂತ ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ITF, ATP ಮತ್ತು WT ವತಿಯಿಂದ ಕಂಡಕ್ಟ್ ಮಾಡಲಾಗುತ್ತೆ. ಮತ್ತೆ ಅವರ ಪರ್ಫಾರ್ಮೆನ್ಸ್ ನ ಆಧಾರದ ಮೇಲೆ ರ್ಯಾಂಕಿಂಗ್ ನ ಕೊಡ್ತಕ್ಕಂತ ಒಂದು ಯೂನಿಟ್ಸ್ ನ ಕೂಡ ಇವೇ ಆಗಿರ್ತವೆ. ಸೊ ಅದಾದ್ಮೇಲೆ ಈ ಒಂದು ಆಸ್ಟ್ರೇಲಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಏನಿರುತ್ತೆ, ಸೊ ಈ ಒಂದು ಟೆನ್ನಿಸ್ ಟೂರ್ನಮೆಂಟ್ಸ್ ನ ಹಾರ್ಡ್ ಕೋರ್ಟ್ಸ್ ಅಲ್ಲಿ ನಡೆಸಲಾಗುತ್ತೆ. ಸೊ ಫ್ರೆಂಚ್ ನ ಕ್ಲೇ ಅಥವಾ ಮಣ್ಣಿನ ಒಂದು ಕೋರ್ಟ್ ಮೇಲೆ ನಡೆಸಲಾಗುತ್ತೆ. ವಿಂಬಲ್ಡನ್ ನ ಗ್ರಾಸ್ ಅಥವಾ ಹುಲ್ಲಿನ ಹಾಸಿನ ಮೇಲೆ ನಡೆಸ್ತಕ್ಕಂತ ಟೂರ್ನಮೆಂಟ್ಸ್ ಆಗಿರುತ್ತೆ. ಸೊ ಇದು ಕೂಡ ನಿಮ್ಮ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಸ್ಟ್ರೇಲಿಯನ್ ಓಪನ್ ಫಸ್ಟ್ ನಡೆಯುತ್ತೆ, ಇದು ಹಾರ್ಡ್ ಕೋರ್ಟ್ ಅಲ್ಲಿ ನಡೆಯುತ್ತೆ. ಸೊ ಎರಡನೇದು ಫ್ರೆಂಚ್ ಓಪನ್ ಕ್ಲೇ ಮಣ್ಣಿನ ಒಂದು ಕೋರ್ಟ್ ಮೇಲೆ ನಡೆಸ್ತಾರೆ. ಸೊ ಮೂರನೇದು ಬಂದು ವಿಂಬಲ್ಡನ್, ಇದನ್ನ ಈ ಒಂದು ಹುಲ್ಲಿನ ಹಾಸು ಅಥವಾ ಈ ಒಂದು ಗ್ರಾಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ನಡೆಸ್ತಾರೆ. ಮತ್ತೆ US ಓಪನ್ ಇದು 4ನೇದಾಗಿರುತ್ತೆ, ಇದನ್ನ ಹಾರ್ಡ್ ಕೋರ್ಟ್ ಅಲ್ಲಿ ನಡೆಸ್ತಕ್ಕಂತ ಒಂದು ಟೂರ್ನಮೆಂಟ್ ಆಗಿರುತ್ತೆ. ಸೊ ವಿಂಬಲ್ಡನ್ ಇಸ್ ದ ಓಲ್ಡೆಸ್ಟ್, ಅಂದ್ರೆ ಈ 4 ಟೂರ್ನಮೆಂಟ್ಸ್ ಅಲ್ಲಿ ವಿಂಬಲ್ಡನ್ ಬಂದು ತುಂಬಾ ಅತ್ಯಂತ ಹಳೆಯದಾಗಿರುತ್ತೆ. 1877ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ US ಓಪನ್ 1881ರಲ್ಲಿ, ಫ್ರೆಂಚ್ ಓಪನ್ ಬಂದು 1891ರಲ್ಲಿ, ಮತ್ತೆ ಆಸ್ಟ್ರೇಲಿಯನ್ ಓಪನ್ ಬಂದು 1905ರಲ್ಲಿ ಸ್ಟಾರ್ಟ್ ಆಗಿರ್ತವೆ. ಬಟ್ ಈ ಎಲ್ಲಾ ಟೂರ್ನಮೆಂಟ್ಸ್ 1923ರವರೆಗೂ ಒಂದು ಅಫಿಷಿಯಲ್ ಡೆಸಿಗ್ನೇಷನ್ ಆಗಿರೋದಿಲ್ಲ. 1923ರಲ್ಲಿ ಅವುಗಳಿಗೆ ಅಧಿಕೃತವಾಗಿ ಗೊತ್ತು ಮಾಡಿಸಿರ್ತಕ್ಕಂಥ ಒಂದು ಇವೆಂಟ್ಸ್ ಆಗಿರ್ತವೆ. ಸೊ ಇದ್ರ ಜೊತೆಗೆ ಗೋಲ್ಡನ್ ಸ್ಲಾಮ್ ಅಂತ ಬರುತ್ತೆ. ಸೊ ನಾವ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಗೋಲ್ಡನ್ ಸ್ಲಾಮ್ ಆಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಗೋಲ್ಡ್ ಸ್ಲಾಮ್? ಸೊ ಈ ಒಂದು ಪದವನ್ನ 1988 ಅಲ್ಲಿ ಇದನ್ನ ಕಾಯಿನ್ ಮಾಡ್ತಾರೆ. ಸೊ ಈ ಒಂದು ಗೋಲ್ಡ್ ಸ್ಲಾಮ್ ಅನ್ನ ಗೆದ್ದಿರ್ತಕ್ಕಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಸ್ಟೆಫಿ ಗ್ರಾಫ್ ಇದನ್ನ ಗೆದ್ದಿರ್ತಾರೆ. ನಾವು ವಾಟ್ ಯು ಮೀನ್ ಬೈ ಗೋಲ್ಡ್ ಸ್ಲಾಮ್? ಗೋಲ್ಡ್ ಸ್ಲಾಮ್ ಅಂದ್ರೆ ಈ 4 ಇವೆಂಟ್ಸ್ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಿ ಅದ್ಯಾವ್ದು ಅಂದ್ರೆ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತೆ US ಓಪನ್ ಜೊತೆಗೆ ಆ ವರ್ಷ ಒಲಿಂಪಿಕ್ಸ್ ಇದ್ರೆ ಕೂಡ ಆ ಒಲಿಂಪಿಕ್ಸ್ ಅಲ್ಲೂ ಕೂಡ ಗೋಲ್ಡ್ ಮೆಡಲ್, ಅಂದ್ರೆ ಟೋಟಲ್ 5 ಇವೆಂಟ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ರೆ ಸೊ ಅದನ್ನ ನಾವು ಗೋಲ್ಡನ್ ಸ್ಲಾಮ್ ಅಂತ ಕರಿತೇವೆ. ಸೊ ಇದನ್ನ ಅಚೀವ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಸ್ಟೆಫಿ ಗ್ರಾಫ್ ಒಬ್ಬರೇ ಆಗಿರ್ತಾರೆ. ಸೊ ಅದ್ರ ಜೊತೆಗೆ ವೀಲ್ ಚೇರ್ ಟೆನ್ನಿಸ್ ಪ್ಲೇಯರ್ಸ್ ಇಬ್ರು ಕೂಡ ಇದನ್ನ ಅಚೀವ್ ಮಾಡಿರ್ತಾರೆ. ಸೊ ಅವ್ರು ಯಾರು ಅಂದ್ರೆ ಡೈಡೆ ಡಿ ಗ್ರೂಟ್ ಮತ್ತೆ ಡಯಾನ್ ಅಲ್ಕಾಟ್ ಅಂತಕ್ಕಂಥ ಇಬ್ರು ಕೂಡ ಇದನ್ನ ಅಚೀವ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ವರ್ಷದ ಆಸ್ಟ್ರೇಲಿಯನ್ ಓಪನ್ ಮೆನ್ಸ್ ಮತ್ತೆ ವಿಮೆನ್ ಸಿಂಗಲ್ಸ್ ನ ನೋಡಿದಾಗ ನಡಾಲ್ ಆಸ್ಟ್ರೇಲಿಯನ್ ಓಪನ್ ಮತ್ತೆ ಬಾರ್ಟಿ ವಿಮೆನ್ಸ್ ಅಲ್ಲಿ ವಿನ್ ಆಗಿರ್ತಾರೆ. ಫ್ರೆಂಚ್ ಓಪನ್ ಬಂದಾಗ ನಡಾಲ್ ಮೆನ್ಸ್ ಅಲ್ಲಿ ಮತ್ತೆ ಸ್ವೈಟೆಕ್ ವಿಮೆನ್ಸ್ ಅಲ್ಲಿ ವಿನ್ ಆಗಿರ್ತಾರೆ. ಮತ್ತೆ ವಿಂಬಲ್ಡನ್ ಜೊಕೋವಿಕ್ ಮತ್ತೆ ರಿಬಾಕಿನಾ ಅಂತಕ್ಕಂಥವ್ರು ವಿನ್ ಆಗಿರ್ತಾರೆ. ಮತ್ತೆ ಈ ಡಬಲ್ಸ್ ನ ನೀವು ಇಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಅದೇ ರೀತಿ ಟೋಟಲ್ ಚಾಂಪಿಯನ್ ಲಿಸ್ಟ್ ನ ತೆಗೆದುಕೊಂಡಾಗ ರಫೇಲ್ ನಡಾಲ್ ರವರು ಒಟ್ಟು ಈ 4 ಇವೆಂಟ್ಸ್ ಅಲ್ಲಿ 22 ಇವೆಂಟ್ಸ್ ಅಲ್ಲಿ ಅವರು ವಿನ್ ಆಗಿರ್ತಾರೆ. ಸೊ ಪ್ರಸ್ತುತವಾಗಿ ಹೈಯೆಸ್ಟ್ ನಂಬರ್ ಆಫ್ ಮೆಡಲ್ಸ್ ನ ರಫೇಲ್ ನಡಾಲ್ ಅವರು ವಿನ್ ಆಗಿರ್ತಾರೆ. ಸೊ ಈ 4 ಇವೆಂಟ್ಸ್ ಅಲ್ಲಿ ಇವರು ಫ್ರೆಂಚ್ ಓಪನ್ ನ ಜಾಸ್ತಿ ಸರಿ ಗೆದ್ದಿರ್ತಾರೆ. ಸೊ ನೋವಾಕ್ ಜೊಕೋವಿಕ್ ಬಂದು ಆಸ್ಟ್ರೇಲಿಯನ್ ಓಪನ್ ನ ಜಾಸ್ತಿ ಸರಿ ವಿನ್ ಆಗಿರ್ತಾರೆ. ಮತ್ತೆ ರೋಜರ್ ಫೆಡರರ್ ಬಂದು ವಿಂಬಲ್ಡನ್ ನ ಜಾಸ್ತಿ ಸರಿ ವಿನ್ ಮಾಡಿರ್ತಾರೆ. ಅದಾದ್ಮೇಲೆ US ಓಪನ್ ನ 3 ವ್ಯಕ್ತಿಗಳು ಬಿಲ್ ಟಿಲ್ಡನ್ ಮತ್ತೆ ರಿಚರ್ಡ್ ಸೀರೆಸ್ ಮತ್ತೆ ವಿಲಿಯಂ ಲರ್ನಾರ್ಡ್, ಈ 3 ವ್ಯಕ್ತಿಗಳು
7 ಸಾರಿ ಈಚ್ 7 ಟೈಮ್ಸ್ ವಿನ್ ಆಗಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್. ಇದಕ್ಕೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಇದೆಯಾ ಅಥವಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಈ ಒಂದು ಫ್ಲಾಗ್ ಸೆಲ್ಲಿಂಗ್ ಏನಿರುತ್ತೆ ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ, ಝೀರೋ ಟ್ಯಾಕ್ಸ್ ಆಗಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಫ್ಲಾಗ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ GST ಇಂದ ಅವರಿಗೆ ವಿನಾಯಿತಿಯನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ಯಾಕೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ಮುಂಚೆ ಈ ಒಂದು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅಂದ್ರೆ ಭಾರತದ ಧ್ವಜ ಸಂಹಿತೆ ಅಂತ ಕರಿತೀವಿ. ಆ ಒಂದು ಧ್ವಜ ಸಂಹಿತೆಯ ಪ್ರಕಾರ ಮುಂಚೆ ಆಂಡ್ ಓವನ್ ಮತ್ತೆ ಆಂಡ್ ಸ್ಪನ್ ಅಥವಾ ಈ ಕೈಯಿಂದ ನೇಯ್ದಿರ್ತಕ್ಕಂಥ ಮತ್ತೆ ಕೈಯಿಂದ ನೂಲಿರ್ತಕ್ಕಂಥ ರಾಷ್ಟ್ರ ಧ್ವಜಗಳನ್ನ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು. ಅದಾದ್ಮೇಲೆ ಇದನ್ನ ಅಮೆಂಡ್ಮೆಂಟ್ ಮಾಡ್ತಾರೆ ಅಥವಾ ತಿದ್ದುಪಡಿ ಮಾಡ್ತಾರೆ. ಈ ಒಂದು ತಿದ್ದುಪಡಿಯ ಪ್ರಕಾರ ಇವಾಗ ಮಿಷನ್ ಮೇಡ್ ಆಗಿರ್ಬೋದು, ಪಾಲಿಯೆಸ್ಟರ್ ಆಗಿರ್ಬೋದು, ಸೊ ಕಾಟನ್, ಸಿಲ್ಕ್, ವೂಲ್, ಖಾದಿ ಏನ್ರಿಂದ ಮಾಡಿರ್ತಕ್ಕಂಥ ಫ್ಲಾಗ್ ನ ಕೂಡ ಅವರು ಸೆಲ್ ಮಾಡಿದ್ರೆ ಯಾವುದೇ ರೀತಿಯ ವೈಲೇಷನ್ ಆಗೋದಿಲ್ಲ. ಸೊ ಮುಂಚೆ ಈ ಆಂಡ್ ಓವನ್ ಮತ್ತೆ ಆಂಡ್ ಸ್ಪನ್ ಏನಿತ್ತು ಅದಕ್ಕೆ GST ಇರ್ಲಿಲ್ಲ. ಸೊ ಇವಾಗ ಇದರ ರೇಂಜ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿರೋದ್ರಿಂದ ಬೇರೆ ವಸ್ತುಗಳಿಂದ ತಯಾರಿ ಮಾಡಿರ್ತಕ್ಕಂಥ ಫ್ಲಾಗ್ಸ್ಗೂ ಕೂಡ ಯಾವುದೇ ರೀತಿಯ GST ಇರೋದಿಲ್ಲ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸೊ ಈ ಫ್ಲಾಗ್ ಕೋಡ್ ಆಫ್ ಇಂಡಿಯಾನ 2002ರಲ್ಲಿ ಅಮೆಂಡ್ ಮಾಡಿರ್ತಾರೆ, ಮತ್ತೆ ಡಿಸೆಂಬರ್ 2021ರಲ್ಲೂ ಕೂಡ ಅಮೆಂಡ್ ಮಾಡಿರ್ತಾರೆ. ಸೊ ಈ ವರ್ಷ ಈ ಒಂದು ಆಗಸ್ಟ್ ಏನ್ ಬರುತ್ತೆ, ಸೊ ಈ ಒಂದು ಆಗಸ್ಟ್ ಅಲ್ಲಿ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಹರ್ ಘರ್ ತಿರಂಗ ಅಂತ ಕರಿತೇವೆ. ಅಂದ್ರೆ ಪ್ರತಿ ಮನೆಗಳಲ್ಲಿ ಧ್ವಜಗಳನ್ನ ಇಡಬೇಕು ಅಂತ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ 75 ವರ್ಷಗಳ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಈ ಇಂಟರ್ಪೋಲ್ ಏನಿರುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಪೊಲೀಸ್ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಪೊಲೀಸ್ಗೆ ಸಂಬಂಧಪಟ್ಟಂತೆ ಇಂಟರ್ಪೋಲ್ ಇಂಟರ್ನ್ಯಾಷನಲ್ ಚೈಲ್ಡ್ ಸೆಕ್ಸುಯಲ್ ಎಕ್ಸ್ಪ್ಲಾಯ್ಟೇಷನ್ ಡೇಟಾ ಬೇಸ್ ಅಂತ ಕರಿತೀವಿ. ಅಂದ್ರೆ ಇಂಟರ್ಪೋಲ್ ನ ಅಂತಾರಾಷ್ಟ್ರೀಯ ಮಕ್ಕಳ ಲೈಂಗಿಕ ಶೋಷಣೆಯ ಡೇಟಾ ಬೇಸ್ ಅಂತ ಕರಿತೀವಿ. ಈ ಡೇಟಾ ಬೇಸ್ಗೆ ಭಾರತ ರಾಷ್ಟ್ರ 68ನೇ ರಾಷ್ಟ್ರವಾಗಿ ಜಾಯ್ನ್ ಆಗಿರುತ್ತೆ. ಅಂದ್ರೆ ಇದಕ್ಕಿಂತ ಮುಂಚೆ 67 ರಾಷ್ಟ್ರಗಳು ಜಾಯ್ನ್ ಆಗಿದ್ವು. ಸೊ ಈಗ ಭಾರತ ರಾಷ್ಟ್ರವನ್ನು ಕೂಡ ಈ ಒಂದು ಡೇಟಾ ಬೇಸ್ಗೆ ಇಂಟರ್ಪೋಲ್ ನ ಮುಖಾಂತರ ಸೇರಿಸಿಕೊಂಡಿರ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಸೊ ದಿಸ್ ವಿಲ್ ಅಲೋ ಡ್ರಾ ಲಿಂಕ್ಸ್ ಬಿಟ್ವೀನ್ ವಿಕ್ಟಿಮ್ಸ್, ಅಬ್ಯೂಸರ್ಸ್, ಕ್ರೈಮ್ ಸೀನ್ ಯೂಸಿಂಗ್ ಆಡಿಯೋ ವಿಶುವಲ್ ಡೇಟಾ. ಅಂದ್ರೆ ಈ ಒಂದು ಆಡಿಯೋ ವಿಶುವಲ್ ಡೇಟಾವನ್ನ ಉಪಯೋಗಿಸಿಕೊಂಡು ಇದರಲ್ಲಿ ಆಗಿರ್ತಕ್ಕಂಥ ಬಲಿಪಶುಗಳು ಮತ್ತೆ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಆ ಒಂದು ಡೇಟಾವನ್ನ ಡೆವಲಪ್ ಮಾಡ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಸೊ ಭಾರತ ದೇಶದಲ್ಲಿ CBI ಅಥವಾ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ನಾವೇನ್ ಕರಿತೀವಿ, ಸೊ ಇದು ಇಂಟರ್ಪೋಲ್ ನ ನೋಡಲ್ ಏಜೆನ್ಸಿ ಆಗಿ ಕೆಲಸವನ್ನ ನಿರ್ವಹಿಸುತ್ತದೆ. ಸೊ ಈಗ ಭಾರತ ದೇಶದಲ್ಲಿ ಈ NCRB ಡೇಟಾ ಅಂದ್ರೆ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ರಿಪೋರ್ಟ್ ನ ಪ್ರಕಾರ ಉತ್ತರ ಪ್ರದೇಶ ಹ್ಯಾಸ್ ಟಾಪ್ ದ ಲಿಸ್ಟ್ ಆಫ್ ಸೆಕ್ಸುಯಲ್ ಅಫೆನ್ಸಸ್ ಅಗೇನ್ಸ್ಟ್ ದಿ ಚಿಲ್ಡ್ರನ್. ಸೊ ಮಕ್ಕಳ ಮೇಲಿನ ಈ ಒಂದು ಲೈಂಗಿಕ ದೌರ್ಜನ್ಯ ಏನಾಗುತ್ತೆ, ಈ ಒಂದು ಪಟ್ಟಿಯಲ್ಲಿ ಉತ್ತರ ಪ್ರದೇಶ ಅಗ್ರಸ್ಥಾನದಲ್ಲಿದೆ. ಅದಾದ್ಮೇಲೆ ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ತಮಿಳುನಾಡನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ NCRB ಸ್ಥಾಪನೆ ಆಗಿರ್ತಕ್ಕಂಥದ್ದು 1986 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇಂಟರ್ಪೋಲ್ ಅಂತ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ, ಸೊ ಇದರ ಕೇಂದ್ರ ಕಚೇರಿ ಲಿಯಾನ್, ಫ್ರಾನ್ಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇದರ ಪ್ರೆಸಿಡೆಂಟ್ ಬಂದು ಅಹ್ಮದ್ ನಾಸರ್ ಅಲ್ ರೈಜಿ ಆಗಿರ್ತಾರೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 7 ಸೆಪ್ಟೆಂಬರ್ 1923. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 11th ಆರ್ಟಿಕಲ್. This is about Google has announced a startup school in India. ಅಂದ್ರೆ ಭಾರತ ದೇಶದಲ್ಲಿ ಈ ಸ್ಟಾರ್ಟ್ಅಪ್ ಗಳಿಗೆ ಸಂಬಂಧಪಟ್ಟಂತೆ ಶಾಲೆಗಳನ್ನ ತೆರೆಯುತ್ತಾರೆ ಅಂತ ಈ ಗೂಗಲ್ ವತಿಯಿಂದ ಅನೌನ್ಸ್ ಮಾಡಿರ್ತಾರೆ. So this has aim of enabling 10,000 startups in tier 2 and tier 3 cities ಅಂಡರ್ಸ್ಟ್ಯಾಂಡ್ ದಿ ಡೈನಮಿಕ್ಸ್ ಆಫ್ ಎಂಟರ್ಪ್ರಿನಿಯರ್ಶಿಪ್. ಅಂದ್ರೆ ಈ ಒಂದು ಎಂಟರ್ಪ್ರಿನಿಯರ್ಶಿಪ್ ಅಥವಾ ಉದ್ಯಮಶೀಲತೆ ಏನಿದೆ, ಸೊ ಇದರ ಬಗ್ಗೆ ಅದರ ಡೈನಮಿಕ್ಸ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈರ್ 2 ಮತ್ತು ಟೈರ್ 3 ನಗರಗಳಲ್ಲಿ 10,000 ಸ್ಟಾರ್ಟ್ಅಪ್ ಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅಥವಾ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಈ ಒಂದು ಗುರಿಯನ್ನ ಹೊಂದಿರ್ತಾರೆ. ಸೊ ಇದನ್ನ ಯಾಕೆ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ, ಇಂಡಿಯಾ ಇಸ್ ದಿ 3rd ಲಾರ್ಜೆಸ್ಟ್ ಬೇಸ್ ಫಾರ್ ಸ್ಟಾರ್ಟ್ಅಪ್ಸ್ ಇನ್ ದ ವರ್ಲ್ಡ್. ಅಂದ್ರೆ ಪ್ರಪಂಚದಲ್ಲಿ ಭಾರತವು 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಗಳ ಒಂದು ನೆಲೆ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಆರ್ಟಿಕಲ್ಸ್ ಆಫ್ ದ ಡೇ. We have come to InQuest challenge number 208. You can just pause the video, go through the questions and give us the answers. So once again, I'll meet you tomorrow with tomorrow's current affairs. Till then, keep reading, be safe. Thank you very much for watching.